ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಎಲ್ಲಿ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಸೈಡ್ ಒಂದು ಲೇಕ್. ಯಾವ ಥರ ಸೀನರೀಸ್ ಅಂತ ಸಿಗ್ತದೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಬೋಟಿಂಗ್ ಎಲ್ಲ ಇದೆ, ಇಲ್ಲಿ ಬರ್ಬೋದು ನಿಮಗೆ ಆರಾಮ್ಸೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಸ್ವಸ್ತಿಕ್. ಸೊ ಇವತ್ತು ಏನಂತ ಹೇಳಿದರೆ ನಾವು ವೀಕೆಂಡ್. ಸೊ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಲಿಖಿತ್ನವ್ರ ಮನೇಲಿದ್ವಿ. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಒಂದು ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಎಲ್ಲಿ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಸೈಡ್ ಒಂದು ಲೇಕ್. ಆ್ಯಕ್ಚುಲಿ ಬ್ಯೂಟಿಫುಲ್ ಲೇಕ್ ಆಗಿರ್ತದೆ ಅದು. ಸೊ ನಾನು, ಲಿಖಿತ್ ಮತ್ತು ನಮ್ಮದು ಫ್ರೆಂಡ್ಸ್ ಬರ್ತಿದ್ದಾರೆ. ಸೊ ಹಾಗೆ ನಮ್ಮದು ಯಾವತ್ತೂ ವ್ಲಾಗಲ್ಲಿ ಬಂದಿರೋದಂಥ ಮಹೇಶ್ ಅವರು ಕೂಡ ಇವತ್ತು ವ್ಲಾಗಲ್ಲಿ ಇದ್ದಾರೆ ನಮ್ಮ ಜೊತೆ ಇವತ್ತು. ಸೊ ಇವತ್ತು ಟ್ರಿಪ್ ಹೇಗಿರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ನೋಡೋಣ. ಇವತ್ತು ನಮ್ಮ ಜೊತೆ ಇವತ್ತು ಒಂದು ಸ್ಪೆಷಲ್ ಪರ್ಸನ್ ಬರ್ಡೇ ಇವತ್ತು. ಅವರೇ ನಮ್ಮ ಮಿಸ್ಟರ್ ಫೆಲಿಕ್ಸ್, ಇವರು ಬರ್ಡೇ ಇದೆ. ಸೊ ಬರ್ಡೇ ದಿನವೇ ಒಂದು ಟ್ರಿಪ್ ಮಾಡ್ತಿದ್ವಿ. ಸೊ ಬರ್ಡೇ ಲೆಕ್ಕದಲ್ಲಿ ಒಂದು ಟ್ರಿಪ್ ಅನ್ಕೊಳ್ಳಿ ನಾವು. ಸೊ ಈ ಟ್ರಿಪ್ನ ಏನೆಲ್ಲ ಲಕ್ಕಿ ಡೇ ಇವತ್ತು. ಸೊ ಮ್ಯಾಡ್ ವಿತ್ ವೆಹಿಕಲ್ ಆ್ಯಂಡ್ ಮಿಸ್ಟರ್ ಫೆಲಿಕ್ಸ್ ಕೊಲಾಬ್ರೇಟರ್ ಮಾಡಿ ಒಂದು ವ್ಲಾಗ್ ಮಾಡ್ತಿದ್ದೀವಿ. ಸೊ ಅದು ಲಕ್ಕಿ ಡೇ ಆದ ಕಾರಣ ಒಂದು ಲಕ್ಕಿ ಟ್ರಿಪ್ ಮಾಡೋಣ ಅಂತ ಒಂದು ಪ್ಲಾನ್ ಆಯಿತು. ಸೊ ಒಂದು ಬ್ಯೂಟಿಫುಲ್ ಸ್ಪಾಟಿಗೆ ಹೋಗ್ತಿದ್ವಿ. ನೋಡೋಣ ಆ ಸ್ಪಾಟಲ್ಲಿ ಏನೆಲ್ಲ ಎಂಜಾಯ್ ಮಾಡ್ತೀವಿ, ಏನೆಲ್ಲ ಆಗುತ್ತೆ, ಫನ್ ಇರುತ್ತೆ. ಸೊ ಈ ವ್ಲಾಗಲ್ಲಿ ವಾಚ್ ಮಾಡಿ, ಎಂಟು ತನಕ ಎಲ್ಲರೂ ವಾಚ್ ಮಾಡಿ ಈ ವ್ಲಾಗ್ನ. ಚಿಕ್ಕಬಳ್ಳಾಪುರ ಹಳ್ಳಿಯ ಎಂಟ್ರಿ ಆದ್ವಿ. ನಮಗೆ ಆ ಕಡೆ ಈ ಕಡೆ ಎಲ್ಲ ಕರಿ ಬಂಡೆಗಳೇ ಕಾಣ್ತಾ ಇದೆ. ಎಲ್ಲ ನೋಡ್ಬೋದು ನಿಮಗೆ, ಫುಲ್ ಕರಿ ಬಂಡೆಗಳೇ. ಸೊ ಕರಿ ಬಂಡೆ ಸೊ ಕರಿ ಬಂಡೆನೇ ಕಾಣ್ತಿದೆ ಎಲ್ಲಾನು. ಸೊ ರೋಡು ಅಷ್ಟೇ, ರೋಡ್ ಚೆನ್ನಾಗಿದೆ ಅಷ್ಟೇ, ಎಲ್ಲೋ ಕನ್ನಂಬ ಥರ ಎಲ್ಲೂ ಇಲ್ಲ, ಚೆನ್ನಾಗಿದೆ. ಒಂಥರ ಹಳ್ಳಿ ವೈಬ್ ಕೊಡ್ತಿದೆ ನಮಗೆ ಇವಾಗ. ಸೊ ನೋಡೋಣ. ಸೊ ನಮಗೆ ದಾರಿ ಮಿಡ್ಲ್ ಒಂದು ಪ್ಲೇಸ್ ಸಿಕ್ತು ನೋಡಿ, ಯಾವ ಥರ ಇದೆ ಅಂತ ಹೇಳಿದ್ರೆ ಇದರ ಮುಂದೆ ನೋಡ್ಕೊಂಡು ಹೋಗು. ಸೊ ಕಾಶ್ಮೀರ್ ಫೀಲ್ ಕೊಡ್ತಿದೆ ನೋಡಿ, ಯಾವ ಥರ ಇದೆ ಅಂತ ಹೇಳ್ಬೋದು ನಿಮಗೆ. ಸ್ನೋ ಇಂದಿಲ್ಲ ಅಷ್ಟೇ, ಇದು ಬಿಟ್ಟರೆ ರಿಯಲ್ ಕಾಶ್ಮೀರ್ ಫೀಲ್ ನೋಡಿ. ನಾವಿವಾಗ ಪೆಡ್ಲಿಂಗ್ ಬೋಟಲ್ಲಿ ಹೋಗ್ತಿದ್ದೀವಿ. ಸೊ ಎಲ್ಲ ಜಾಕೆಟ್ ಹಾಕೊಂಡು, ಸೇಫ್ಟಿ ಫಸ್ಟ್ ಆದ ಕಾರಣ ನಾವೆಲ್ಲ ಜಾಕೆಟ್ ಹಾಕೊಂಡು ರೆಡಿ ಆಗಿದ್ವಿ. ಸೊ ನಮ್ಮದು ಬೋಟಿಂಗ್ ರೈಡಿಗೆ ಸ್ಟಾರ್ಟ್ ಆಗಿದೆ. ಸೊ ಒಬ್ಬೊಬ್ಬರೇ ಬರ್ತಿದ್ದಾರೆ ನೋಡಿ ಬೋಟಿಂಗಿಗೆ. ಸೊ ಇದೊಂದು ಸ್ಪೀಡ್ ಬೋಟ್ ಇದೆ, ಒಂದು ಕಯಾಕಿಂಗ್ ಇದೆ. ಸೊ ನಾನು 4 ಮೆಂಬರ್ಸ್ ಇದ್ದ ಕಾರಣ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಮಳೆ ಬರೋ ಥರ ಇದೆ. ಸೊ ಇದಕ್ಕೆ ಹಂಗೆ ಮಳೆ ಬರ್ತಿದೆ. ಸೊ ನಮ್ಮ ಲಿಖಿತವ್ರಿಗೆ ಸ್ವಲ್ಪ ನೀರಂದ್ರೆ ಸ್ವಲ್ಪ ಭಯ ಅವರು, ಆದರೂ ಅವರು ಬರ್ತಿದ್ದಾರೆ ನೋಡಿ. ಯಾಕೆಂದರೆ ನನ್ನ ಬರ್ತಡೇ ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿರೋದ್ರಿಂದ ನಾನು ನೋಡಿ ಯಾವ ಥರ ಸೀನರೀಸ್ ಅಂತ ಸಿಗ್ತದೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಬೋಟಿಂಗ್ ಎಲ್ಲ ಇದೆ, ಇಲ್ಲಿ ಬರ್ಬೋದು ನಿಮಗೆ ಆರಾಮ್ಸೆ ಎಂಜಾಯ್ ಮಾಡ್ಕೊಂಡಿರ್ಬೋದು. ಸೊ ನೇಚರ್ನ ಮಿಡ್ಲಲ್ಲಿದ್ದೀವಿ ನಾವು ಇವಾಗ. ಸೊ ಸುತ್ತ ನಿಮಗೆ ಫುಲ್ ಕಾಡು ಅಂದರೆ ಬೆಟ್ಟ ಗುಡ್ಡ, ಅದ್ರ ಮಿಡ್ಲಲ್ಲಿ ನಾವು ಬೋಟಿಂಗ್ ಓಡಿಸ್ತಿದ್ದೀವಿ. ಥರ ಸೀನಿಯರ್ಸ್ ಎಲ್ಲ ಆ್ಯಕ್ಚುಲಿ ಕಾರು ಬೈಕೆಲ್ಲ ಓಡಿಸ್ತಾ ಇದ್ದಾವೆ ಇವಾಗ. ನಮಗೆ ಒಂಥರ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಬೋಟ್ ಪೆಡಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿದೆ, ಒಂಥರ ಇದೊಂಥರ ಹೊಸ ಜರ್ನಿ, ತುಂಬ ಖುಷಿ ಆಗ್ತಾ ಇದೆ. ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮೊಬೈಲ್ ಜೋಪಾನ ಸತಿಕೋ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಮ್ಮ ವ್ಲಾಗ್ ನೋಡ್ತೀರಿ. ಸ್ಟೇ ಟ್ಯೂನ್, ಸ್ಟೇ ಸೇಫ್, ಬಾಯ್.